ಕಲಬುರಗಿ ಕೇಸ್ಗೆ ಮತ್ತೊಂದು ರಣರೋಚಕ ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. 12 ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಮರುಜೀವ ಸಿಕ್ಕಿದೆ. ಹಾಗಾದ್ರೆ ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ? ಈ ಸ್ಟೋರಿ ನೋಡಿ. ಧರ್ಮಸ್ಥಳಕ್ಕೆ ಮುಸುಕುಧಾರಿ ಕಾಲಿಟ್ಟಿದ್ದೇ ತಡ ಹಳೆ ಕೇಸ್ಗಳಿಗೆಲ್ಲ ಮರುಜೀವ ಸಿಗ್ತಾ ಇದೆ. 16 ವರ್ಷಗಳ ಹಿಂದಿನ ಕೊಲೆ, ನಾಪತ್ತೆ, ಅತ್ಯಾಚಾರ ಕೇಸ್ಗಳು ಮರುಜನ್ಮ ತಾಳಿವೆ. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ನಾಪತ್ತೆ, ಕೊಲೆ ಕೇಸ್ ಬಳಿಕ 12 ವರ್ಷ ಹಿಂದಿನ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಎಸ್ಐಟಿ ಮೊರೆ ಹೋದ ಆನೆ ಮಾವುತನ ಮಕ್ಕಳು. ಅದು 2012. ಇಡೀ ಧರ್ಮಸ್ಥಳ ಬೆಚ್ಚಿ ಬಿದ್ದಿತ್ತು. ಮೂರ್ಜೆ ಬಳಿ ನಡೆದ ಡಬಲ್ ಮರ್ಡರ್ ಎಲ್ಲರನ್ನ ನಲುಗಿಸಿತ್ತು. ಆಗ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಇದೇ ಕೇಸ್ನ ಮರುತನಿಖೆ ಮಾಡುವಂತೆ ಈಗ ಆನೆ ಮಾವುತನ ಮಕ್ಕಳು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮೆಟ್ಟಿಲು ಹತ್ತಿದ್ದಾರೆ. 2012ರಲ್ಲಿ ಧರ್ಮಸ್ಥಳ ಸಮೀಪ ನಡೆದಂತಹ ಭೀಕರ ಕೊಲೆ ಇದು. ಆನೆ ಮಾವುತ ನಾರಾಯಣ ಹಾಗೂ ಅವರ ತಂಗಿ ಯಮುನಾ ಅವರ ಕೊಲೆ ನಡೆದಿತ್ತು. 2012ರಲ್ಲಿ ಅವರಿಗೆ ಕಲ್ಲನ್ನು ಹೊತ್ತು ಹಾಕಿ ಕೊಲ್ಲಲಾಗಿತ್ತು. ಆ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು. ಜಿಲ್ಲೆಯಲ್ಲೇ ಈ ಒಂದು ಕೊಲೆಯ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಮತ್ತು ಆಪಾದನೆಗಳು ಕೂಡ ಕೇಳಿ ಬಂದಿತ್ತು. ಆ ಬಳಿಕ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆ ನಡೆದಿತ್ತು. ಆ ಬಳಿಕ ತನಿಖೆ ನಡೆದು ಮತ್ತೆ ಬೇರೆಯವ್ರನ್ನ ಈ ಒಂದು ಆರೋಪ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆಯವರು ಒಪ್ಪಿಕೊಂಡ್ರು ಅಂತ ಹೇಳಲಾಗ್ತಿತ್ತು. ಆದ್ರೆ ನೈಜ ಆರೋಪಿಗಳನ್ನುವಂತವ್ರು ಇದುವರೆಗೆ ಪತ್ತೆ ಆಗಿಲ್ಲ ಅನ್ನುವಂತ ಆರೋಪಗಳು ಈಗ ಕೇಳಿ ಬಂದಿರುವಂತದ್ದು. ಆನೆ ಮಾವುತ ನಾರಾಯಣ, ಪುತ್ರ ಗಣೇಶ್ ಹಾಗೂ ಮಗಳು ರೇವತಿ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಜೋಡಿ ಕೊಲೆ ಪ್ರಕರಣವನ್ನ ಮರುತನಿಖೆ ಮಾಡುವಂತೆ ಮನವಿ ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡಿದ್ದಾರೆ. 12ರಲ್ಲಿ ನಮ್ಮ ತಂದೆ ನಾರಾಯಣ ಸಫಲ್ಯ ಮತ್ತೆ ಅತ್ತೆ ಅವರ ಸಹೋದರಿ ಯಮುನವರವರನ್ನು ತಂದೆಯನ್ನು ಚಪ್ಪಡಿಗಲ್ಲು ಹಾಕಿ ಮತ್ತೆ ಅವರ ಸಹೋದರಿ ಯಮುನವನ್ನು ರುಬ್ಬಕಲ್ಲು ಹಾಕಿ ಕೊಂದಿದ್ದಾರೆ. ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತ ಹೇಳಿ ಎಸ್ಐಟಿ ಆಫೀಸ್ಗೆ ಬಂದಿದ್ದೇವೆ ಬೆಳ್ತಂಗಡಿಗೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ. ಮತ್ತೆ ಅದು ನಾವೀಗ ಹೊಸದು ಬಂದದ್ದು ಏನಂತ ಹೇಳಿ ನಮಗೆ ಗೊತ್ತಿಲ್ಲ. ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು. ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಹಾಗಾಗಿ ಅವರು ಜಾಗ ಬಿಡ್ಬೇಕಂತ ಹೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ, ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದೆ. ಅವರನ್ನು ಒಪ್ಪಿಸಿದವರನ್ನು ಅವರು ಒಪ್ಪಿಕೊಳ್ಳೋದಲ್ಲ. ಈಗ ನೀವು ಅದಕ್ಕೆ ಒಪ್ಪಿ ಅಂತ ಹೇಳಿ ಬೆದರಿಕೆ ಹಾಕಿ ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೆ ಒಂದು ಬೇಗ ಲಂಚದ ರೂಪದಲ್ಲಿ ಏನಾದ್ರು ಕೊಟ್ಟು ಇಲ್ಲಾಂದ್ರೆ ಅವರನ್ನು ಮನವೊಲಿಸಿ ಏನಾದ್ರೂ ಐಡಿಯಾದಲ್ಲಿ ಅವರು ಮಾಡಿರಬಹುದು. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಲಬುರಗಿ ಕೇಸ್ಗೆ ಮತ್ತೊಂದು ರಣರೋಚಕ ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. 12 ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಮರುಜೀವ ಸಿಕ್ಕಿದೆ. ಹಾಗಾದ್ರೆ ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ? ಈ ಸ್ಟೋರಿ ನೋಡಿ. ಧರ್ಮಸ್ಥಳಕ್ಕೆ ಮುಸುಕುಧಾರಿ ಕಾಲಿಟ್ಟಿದ್ದೇ ತಡ ಹಳೆ ಕೇಸ್ಗಳಿಗೆಲ್ಲ ಮರುಜೀವ ಸಿಗ್ತಾ ಇದೆ. 16 ವರ್ಷಗಳ ಹಿಂದಿನ ಕೊಲೆ, ನಾಪತ್ತೆ, ಅತ್ಯಾಚಾರ ಕೇಸ್ಗಳು ಮರುಜನ್ಮ ತಾಳಿವೆ. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ನಾಪತ್ತೆ, ಕೊಲೆ ಕೇಸ್ ಬಳಿಕ 12 ವರ್ಷ ಹಿಂದಿನ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಎಸ್ಐಟಿ ಮೊರೆ ಹೋದ ಆನೆ ಮಾವುತನ ಮಕ್ಕಳು. ಅದು 2012. ಇಡೀ ಧರ್ಮಸ್ಥಳ ಬೆಚ್ಚಿ ಬಿದ್ದಿತ್ತು. ಮೂರ್ಜೆ ಬಳಿ ನಡೆದ ಡಬಲ್ ಮರ್ಡರ್ ಎಲ್ಲರನ್ನ ನಲುಗಿಸಿತ್ತು. ಆಗ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಇದೇ ಕೇಸ್ನ ಮರುತನಿಖೆ ಮಾಡುವಂತೆ ಈಗ ಆನೆ ಮಾವುತನ ಮಕ್ಕಳು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮೆಟ್ಟಿಲು ಹತ್ತಿದ್ದಾರೆ. 2012ರಲ್ಲಿ ಧರ್ಮಸ್ಥಳ ಸಮೀಪ ನಡೆದಂತಹ ಭೀಕರ ಕೊಲೆ ಇದು. ಆನೆ ಮಾವುತ ನಾರಾಯಣ ಹಾಗೂ ಅವರ ತಂಗಿ ಯಮುನಾ ಅವರ ಕೊಲೆ ನಡೆದಿತ್ತು. 2012ರಲ್ಲಿ ಅವರಿಗೆ ಕಲ್ಲನ್ನು ಹೊತ್ತು ಹಾಕಿ ಕೊಲ್ಲಲಾಗಿತ್ತು. ಆ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು. ಜಿಲ್ಲೆಯಲ್ಲೇ ಈ ಒಂದು ಕೊಲೆಯ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಮತ್ತು ಆಪಾದನೆಗಳು ಕೂಡ ಕೇಳಿ ಬಂದಿತ್ತು.
ಆ ಬಳಿಕ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆ ನಡೆದಿತ್ತು. ಆ ಬಳಿಕ ತನಿಖೆ ನಡೆದು ಮತ್ತೆ ಬೇರೆಯವ್ರನ್ನ ಈ ಒಂದು ಆರೋಪ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆಯವರು ಒಪ್ಪಿಕೊಂಡ್ರು ಅಂತ ಹೇಳಲಾಗ್ತಿತ್ತು. ಆದ್ರೆ ನೈಜ ಆರೋಪಿಗಳನ್ನುವಂತವ್ರು ಇದುವರೆಗೆ ಪತ್ತೆ ಆಗಿಲ್ಲ ಅನ್ನುವಂತ ಆರೋಪಗಳು ಈಗ ಕೇಳಿ ಬಂದಿರುವಂತದ್ದು. ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್ ಹಾಗೂ ಮಗಳು ರೇವತಿ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಜೋಡಿ ಕೊಲೆ ಪ್ರಕರಣವನ್ನ ಮರು ತನಿಖೆ ಮಾಡುವಂತೆ ಮನವಿ ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡಿದ್ದಾರೆ. 12ರಲ್ಲಿ ನಮ್ಮ ತಂದೆ ನಾರಾಯಣ ಸಫಲ್ಯ ಮತ್ತೆ ಅತ್ತೆ ಅವರ ಸಹೋದರಿ ಯಮುನವರವರನ್ನು ತಂದೆಯನ್ನು ಚಪ್ಪಡಿಗಲ್ಲು ಹಾಕಿ ಮತ್ತೆ ಅವರ ಸಹೋದರಿ ಯಮುನವನ್ನು ರುಬ್ಬಕಲ್ಲು ಹಾಕಿ ಕೊಂದಿದ್ದಾರೆ. ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತ ಹೇಳಿ ಎಸ್ಐಟಿ ಆಫೀಸಿಗೆ ಬಂದಿದ್ದೇವೆ ಬೆಳ್ತಂಗಡಿಗೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ. ಮತ್ತೆ ಅದು ನಾವೀಗ ಹೊಸದು ಬಂದದ್ದು ಏನಂತ ಹೇಳಿ ನಮಗೆ ಗೊತ್ತಿಲ್ಲ. ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು. ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಹಾಗಾಗಿ ಅವರು ಜಾಗ ಬಿಡ್ಬೇಕಂತ ಹೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದೆ. ಅವರನ್ನು ಒಪ್ಪಿಸಿದವರನ್ನು ಅವರು ಒಪ್ಪಿಕೊಳ್ಳೋದಲ್ಲ. ಒಪ್ಪಿಸಿದ ಈಗ ನೀವು ಅದಕ್ಕೆ ಒಪ್ಪಿ ಅಂತ ಹೇಳಿ ಬೆದರಿಕೆ ಹಾಕಿ ಏನಾದ್ರೂ ಒಂದು ಇಂಪ್ಲೂಯೆನ್ಸ್ ಮಾಡಿ ಅದಕ್ಕೆ ಅದು ಬೇಗ ಲಂಚದ ರೂಪದಲ್ಲಿ ಏನಾದ್ರು ಕೊಟ್ಟು ಇಲ್ಲಾಂದ್ರೆ ಅವರನ್ನು ಮನವೊಲಿಸಿ ಏನಾದ್ರೂ ಐಡಿಯಾದಲ್ಲಿ ಅವರು ಮಾಡಿರಬಹುದು. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಲಬುರಗಿ ಕೇಸ್ಗೆ ಮತ್ತೊಂದು ರಣರೋಚಕ ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. 12 ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಮರುಜೀವ ಸಿಕ್ಕಿದೆ. ಹಾಗಾದ್ರೆ ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ? ಈ ಸ್ಟೋರಿ ನೋಡಿ. ಧರ್ಮಸ್ಥಳಕ್ಕೆ ಮುಸುಗುಧಾರಿ ಕಾಲಿಟ್ಟಿದ್ದೇ ತಡ ಹಳೆ ಕೇಸ್ಗಳಿಗೆಲ್ಲ ಮರುಜೀವ ಸಿಗ್ತಾ ಇದೆ. 16 ವರ್ಷಗಳ ಹಿಂದಿನ ಕೊಲೆ, ನಾಪತ್ತೆ, ಅತ್ಯಾಚಾರ ಕೇಸ್ಗಳು ಮರುಜನ್ಮ ತಾಳಿವೆ. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ನಾಪತ್ತೆ ಕೊಲೆ ಕೇಸ್ ಬಳಿಕ 12 ವರ್ಷ ಹಿಂದಿನ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಎಸ್ಐಟಿ ಮೊರೆ ಹೋದ ಆನೆ ಮಾವುತನ ಮಕ್ಕಳು. ಅದು 2012. ಇಡೀ ಧರ್ಮಸ್ಥಳ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಬಳಿ ನಡೆದ ಡಬಲ್ ಮರ್ಡರ್ ಎಲ್ಲರನ್ನ ನಲುಗಿಸಿ. ಆಗ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಇದೇ ಕೇಸ್ನ ಮರು ತನಿಖೆ ಮಾಡುವಂತೆ ಈಗ ಆನೆ ಮಾವುತನ ಮಕ್ಕಳು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮೆಟ್ಟಿಲು ಹತ್ತಿದ್ದಾರೆ. 2012ರಲ್ಲಿ ಧರ್ಮಸ್ಥಳ ಸಮೀಪ ನಡೆದಂತಹ ಭೀಕರ ಕೊಲೆ ಇದು. ಆನೆ ಮಾವುತ ನಾರಾಯಣ ಹಾಗೂ ಅವರ ತಂಗಿ ಯಮುನಾ ಅವರ ಕೊಲೆ ನಡೆದಿತ್ತು. 2012ರಲ್ಲಿ ಅವರಿಗೆ ಕಲ್ಲನ್ನು ಹೊತ್ತು ಹಾಕಿ ಕೊಲ್ಲಲಾಗಿತ್ತು. ಆ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು. ಜಿಲ್ಲೆಯಲ್ಲೇ ಈ ಒಂದು ಕೊಲೆಯ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಮತ್ತು ಆಪಾದನೆಗಳು ಕೂಡ ಕೇಳಿ ಬಂದಿತ್ತು. ಆ ಬಳಿಕ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆ ನಡೆದಿತ್ತು. ಆ ಬಳಿಕ ತನಿಖೆ ನಡೆದು ಮತ್ತೆ ಬೇರೆಯವ್ರನ್ನ ಈ ಒಂದು ಆರೋಪ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆಯವರು ಒಪ್ಪಿಕೊಂಡ್ರು ಅಂತ ಹೇಳಲಾಗ್ತಿತ್ತು. ಆದ್ರೆ ನೈಜ ಆರೋಪಿಗಳನ್ನುವಂತವ್ರು ಇದುವರೆಗೆ ಪತ್ತೆ ಆಗಿಲ್ಲ ಅನ್ನುವಂತ ಆರೋಪಗಳು ಈಗ ಕೇಳಿ ಬಂದಿರುವಂತದ್ದು. ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್ ಹಾಗೂ ಮಗಳು ರೇವತಿ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಜೋಡಿ ಕೊಲೆ ಪ್ರಕರಣವನ್ನ ಮರು ತನಿಖೆ ಮಾಡುವಂತೆ ಮನವಿ ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡಿದ್ದಾರೆ. 12ರಲ್ಲಿ ನಮ್ಮ ತಂದೆ ನಾರಾಯಣ ಸಫಲ್ಯ ಮತ್ತೆ ಅತ್ತೆ ಅವರ ಸಹೋದರಿ ಯಮುನವರವರನ್ನು ತಂದೆಯನ್ನು ಚಪ್ಪಡಿಗಲ್ಲು ಹಾಕಿ ಮತ್ತೆ ಅವರ ಸಹೋದರಿ ಯಮುನವನ್ನು ರುಬ್ಬಕಲ್ಲು ಹಾಕಿ ಕೊಂದಿದ್ದಾರೆ. ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತ ಹೇಳಿ ಎಸ್ಐಟಿ ಆಫೀಸಿಗೆ ಬಂದಿದ್ದೇವೆ ಬೆಳ್ತಂಗಡಿಗೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ. ಮತ್ತೆ ಅದು ನಾವೀಗ ಹೊಸದು ಬಂದದ್ದು ಏನಂತ ಹೇಳಿ ನಮಗೆ ಗೊತ್ತಿಲ್ಲ. ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು. ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಹಾಗಾಗಿ ಅವರು ಜಾಗ ಬಿಡ್ಬೇಕಂತ ಹೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದೆ. ಅವರನ್ನು ಒಪ್ಪಿಸಿದವರನ್ನು ಅವರು ಒಪ್ಪಿಕೊಳ್ಳೋದಲ್ಲ. ಈಗ ನೀವು ಅದಕ್ಕೆ ಒಪ್ಪಿ ಅಂತ ಹೇಳಿ ಬೆದರಿಕೆ ಹಾಕಿ ಏನಾದ್ರೂ ಒಂದು ಇಂಪ್ಲೂಯೆನ್ಸ್ ಮಾಡಿ ಅದಕ್ಕೆ ಅದು ಬೇಗ ಲಂಚದ ರೂಪದಲ್ಲಿ ಏನಾದ್ರು ಕೊಟ್ಟು ಇಲ್ಲಾಂದ್ರೆ ಅವರನ್ನು ಮನವೊಲಿಸಿ ಏನಾದ್ರೂ ಐಡಿಯಾದಲ್ಲಿ ಅವರು ಮಾಡಿರಬಹುದು. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.